ಸರ್ಕಾರಿ ಕಾರ್ಯಕ್ರಮಕ್ಕೆ ಉರ್ದುವಿನಲ್ಲಿ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲಿ ಮುದ್ರಿಸಿ ಪೇಚಿಗೆ ಸಿಕ್ಕಾಕೊಂಡಿರುವಂತದ್ದು ಸರ್ಕಾರ. ಸರ್ಕಾರಿ ಕಾರ್ಯಕ್ರಮಕ್ಕೆ ಉರ್ದುವಿನಲ್ಲಿ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲಿ ಮುದ್ರಿಸಿ ಪೇಚಿಗೆ ಸಿಕ್ಕಾಕೊಂಡಿದೆ ಸರ್ಕಾರ. ಎಡವಟ್ಟನ್ನ ಮಾಡಿರುವಂತದ್ದು ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಎಡವಟ್ಟಿದೆ. ಹಿಮೋಫೀಲಿಯಾ ರೋಗಿಗಳಿಗೆ ರೋಗ ನಿರೋಧಕ ಚಿಕಿತ್ಸೆ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಇಂಗ್ಲಿಷ್ ಕನ್ನಡದ ಜೊತೆ ಉರ್ದುವಿನಲ್ಲೂ ಕೂಡ ಮುದ್ರಿತವಾಗಿದೆ. ಕರ್ನಾಟಕ ರಾಜ್ಯ ಅಧಿಕೃತ ಭಾಷಾ ಕಾಯ್ದೆಯಲ್ಲಿ ಉರ್ದು ಭಾಷೆಗೆ ಸ್ಥಾನಮಾನ ಇಲ್ಲ ಅಂದ್ರೂ ಕೂಡ ಉರ್ದು ಭಾಷೆಯಲ್ಲಿ ಮುದ್ರಿಸಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅಲ್ಪಸಂಖ್ಯಾತರ ಓಲೈಕೆ ಕಾರಣಕ್ಕೆ ಸರ್ಕಾರ ಹೊಸ ಪದ್ಧತಿಗೆ ನಾಂದಿ ಹಾಡಿದ್ಯಾ ಅಂತ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಉರ್ದು ಒಂದು ಭಾಷೆ ತಾನೆ, ಉರ್ದು ಓದುವಂತವರು ಇದ್ದಾರೆ, ಉರ್ದು ಪತ್ರಿಕೆ ಇದ್ದಾವೆ, ಮಾಹಿತಿ ಇರಲಿ ಅಂತ ಜಾಹೀರಾತು ಕೊಟ್ಟಿದ್ದೇವೆ ಅಷ್ಟೇ, ಬೇರೆ ಯಾವ ಕಾರಣವೂ ಇಲ್ಲ ಅಂತ ಹೇಳಿದ್ದಾರೆ. ಉರ್ದು ಒಂದು ಭಾಷೆ ತಾನೆ, ಕನ್ನಡದಲ್ಲಿ ಆಗಿದೆ, ಇಂಗ್ಲೀಷಲ್ಲಿ ಆಗಿದೆ, ಹಿಂದಿಯಲ್ಲಿ ಆಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ, ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ? ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅಡ್ವರ್ಟೈಸ್ಮೆಂಟ್ ಜನರಿಗೆ ಮಾಹಿತಿ ಹೋಗಲಿ. ಸೊ ಮಾಹಿತಿಯನ್ನು ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಉರ್ದು ಒಂದು ಭಾಷೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರ, ಇಲ್ಲಿ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತದೆ ಉರ್ದುವಿನಲ್ಲಿ ಪ್ರಿಂಟ್ ಆಗಿರುವಂತದ್ದು. ಇದು ಇಂಟೆನ್ಷನಲಿ ಪ್ರಿಂಟ್ ಮಾಡದಂತೆ ಕಾಣಿಸ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಯನ್ನ, ಅವರ ಸಮರ್ಥನೆಯನ್ನ ನೋಡೋದಾದ್ರೆ ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಪೃಥ್ವಿರಾಜ್, ಇಲ್ಲಿ ಬಹಳ ಮುಖ್ಯ ಗಮನಿಸಬೇಕಾಗಿರ್ತಕ್ಕಂಥದ್ದು ಇದೊಂದು ರೀತಿ ಸರ್ಕಾರಿ ಕಾರ್ಯಕ್ರಮ. ಆದ್ರೆ ಸರ್ಕಾರಿಯಲ್ಲಿ ಆಡಳಿತ ಭಾಷೆ ಕನ್ನಡದಲ್ಲೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕನ್ನಡದಲ್ಲೇ ಈ ಒಂದು ಆಹ್ವಾನ ಪತ್ರಿಕೆಯನ್ನು ಮುದ್ರಣ ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆಯಾಗಿ ಆರೋಗ್ಯ ಇಲಾಖೆ ಮಹಾ ಎಡವಟ್ಟು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉರ್ದು ಭಾಷೆಯಲ್ಲಿ ಒಂದು ಆಹ್ವಾನ ಪತ್ರಿಕೆಯನ್ನ ಪ್ರಿಂಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ವಿರೋಧ ಪಕ್ಷಗಳು ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಉರ್ದು ಆಹ್ವಾನ ಪತ್ರಿಕೆ ರಾಜ್ಯದಲ್ಲೂ ಕೂಡ ತೆಲುಗು, ತಮಿಳರು ಇದ್ದಾರೆ, ಯಾಕೆ ಆ ಎರಡು ಭಾಷೆಗಳಲ್ಲಿ ಆಹ್ವಾನ ಪತ್ರಿಕೆಯನ್ನ ಪ್ರಿಂಟ್ ಮಾಡ್ತಾ ಇಲ್ಲ? ಉರ್ದು ಮಾತಾಡೋರು, ಓದೋರು ಮಾತ್ರ ಇದ್ದಾರಾ? ರಾಜ್ಯದಲ್ಲಿ ಎಲ್ಲಾ ಕೂಡ ಇರ್ತಕ್ಕಂಥದ್ದು. ಆದ್ರೆ ಸ್ಪೆಸಿಫಿಕ್ ಆಗಿ ಉರ್ದು ಭಾಷೆಯಲ್ಲಿ ಯಾಕೆ ಒಂದು ಆಹ್ವಾನ ಪತ್ರಿಕೆಯನ್ನ ಪ್ರಿಂಟ್ ಮಾಡಿರುವುದು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷ ನಾಯಕರು ಅಂದ್ರೆ ವಿಜಯೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿಯ ನಾಯಕರುಗಳು ಕೂಡ ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಆಹ್ವಾನ ಪತ್ರಿಕೆ ವಿಚಾರದಲ್ಲಿ ಸರ್ಕಾರದ ನಡೆಯನ್ನ, ಆರೋಗ್ಯ ಇಲಾಖೆಯ ಈ ಒಂದು ನಡೆಯನ್ನ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜ್ಯದಲ್ಲಿ ಏನೋ ಉರ್ದು ಪತ್ರಿಕೆಗಳು ಇಲ್ವಾ, ಉರ್ದು ಭಾಷೆ ಮಾತಾಡೋರು ಇಲ್ವಾ, ಉರ್ದು ಅಲ್ಲ, ನಮ್ಮ ರಾಜ್ಯದ ಕಾರ್ಯಕ್ರಮಕ್ಕೆ, ಆರೋಗ್ಯ ಇಲಾಖೆಯ ಕಾರ್ಯಕ್ರಮಕ್ಕೆ ಇದ್ಬದ್ ಎಲ್ಲಾ ಭಾಷೆಯಲ್ಲೂ ಓಡಿಸ್ತಾ ಹೋದ್ರೆ ಎಲ್ಲಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ಅಂತ. ಕನ್ನಡದಲ್ಲಿ ಒಂದರಲ್ಲೇ ಸಾಕಾಗಿರ್ಲಿಲ್ವಾ? ಯಾರಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಹಾಗಾದ್ರೆ? ಇನ್ನೇನು ತೆಲುಗು, ತಮಿಳು, ಮಲಯಾಳಮಲ್ಲೂ ಅತ್ಲಾಗೆ ಮುದ್ರಿಸ್ಬಿಟ್ಟಿದ್ರೆ ಎಲ್ರಿಗೂ ಕೂಡ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ಕೊಟ್ಬಿಡ್ಬೋದಿತ್ತೇನೋ ಅತ್ಲಾಗೆ. ಖಂಡಿತವಾಗಿಯೂ ಪೃಥ್ವಿರಾಜ್, ಇದನ್ನೇ ಒಂದ್ ರೀತಿ ಇದೀಗ ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಒಂದ್ ರೀತಿ ಮಹಾ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಇವತ್ತು ಸರ್ಕಾರದ ಮೇಲೆ ಮುಗಿಬಿದ್ದಿರ್ತಕ್ಕಂಥದ್ದು. ಬಹುಶಃ ಇದು ದಿನೇಶ್ ಗುಂಡೂರಾವ್ ಮನೆಯ ಆಸ್ತಿ ಇರ್ಬೋದು ಅನ್ನುವಂತ ನಿಟ್ಟಿನಲ್ಲಿಯೇ ಇದೀಗ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ, ವಿಜಯೇಂದ್ರ ದಿನೇಶ್ ಗುಂಡೂರಾವ್ ವಿರುದ್ಧ ಹರಿಯಾಯ್ದಿರ್ತಕ್ಕಂಥದ್ದು. ಎಸ್ಪೆಷಲಿ ರಾಜ್ಯದಲ್ಲಿ ಎಲ್ಲಾ ಭಾಷಿಕರು ಕೂಡ ಇರ್ತಕ್ಕಂಥದ್ದು. ಆದ್ರೆ ಎಲ್ಲಾ ಭಾಷಿಕರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಯಾ ಪ್ರಾಂತ್ಯವಾರ ಪ್ರೋಗ್ರಾಮ್ಗಳಲ್ಲಿ ಆಯಾ ತಕ್ಕಂತೆ ಆಹ್ವಾನ ಪತ್ರಿಕೆಯನ್ನ ಪ್ರಿಂಟ್ ಮಾಡ್ತಾರಾ? ಇದು ಎಲ್ಲ ಒಂದ್ ಕಡೆಯಾಗಿ ಮುಸ್ಲಿಮರ ಓಲೈಕೆಗೆ ಈ ರೀತಿಯಾದಂತ ಒಂದು ಆಹ್ವಾನ ಪತ್ರಿಕೆಯನ್ನ ಉರ್ದು ಭಾಷೆಯಲ್ಲಿ ಪ್ರಿಂಟ್ ಮಾಡಿದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಆದ್ರೆ ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಎಲ್ಲಾ ಉರ್ದು ಭಾಷೆಯ ಪತ್ರಿಕೆಗಳು ಇದಾವೆ, ಉರ್ದು ಭಾಷೆಯ ಚಾನಲ್ಗಳು ಇದಾವೆ, ಹೀಗಾಗಿಯೇ ಉರ್ದು ಭಾಷೆಯಲ್ಲಿ ಪ್ರಿಂಟ್ ಮಾಡುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಈ ಒಂದು ಆಹ್ವಾನ ಪತ್ರಿಕೆ ವಿವಾದವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ದಿನೇಶ್ ಗುಂಡೂರಾವ್ ಅವರು ಮುಂದಾಗಿರುವಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.